ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವೈದ್ಯ ಮಿತ್ರ ಡಾಕ್ಟರ್ ಸಂತೋಷ್ ಪೂಜಾರ್. ಇವತ್ತು ನಾವು ನಿಹಾರಿಕಾ ಗ್ರಾಮೀಣಾಭಿವೃದ್ಧಿ ಸಂಘದ ವತಿಯಿಂದ ಎಲ್ಲ ಸದಸ್ಯರು ಯಾರಂತಂದ್ರೆ ಸಂಗಮೇಶ್ ಬೆಲ್ಲದವರು, ಚೇತನ್ ಗೌಡರವರು, ವಿನಾಯಕ್ ಕಟ್ಕೋದವರು, ನಮ್ಮ ಕ್ಯಾಮ್ರಾಮನ್ ವಿನೋದ್ ಮೆಣಸಿನ್ಕಾಯಿ ಅವರು, ನಾವೆಲ್ಲರೂ ಸೇರಿ ಇವತ್ತೊಂದು ಕಾನ್ಸೆಪ್ಟ್ ಹೋದ ವರ್ಷ ನಾವು ಮಾಡಿದ್ವಿ ಪಕ್ಷಿಗಳಿಗೆ. ಈ ಸಾರಿ ಏನು ಮಾಡೋದಂದ್ರೆ ಸ್ವಲ್ಪ ಇಂಪ್ರೂವೈಸೇಷನ್, ಅಂದರೆ ಹೋದ ಸಾರಿ ನಾವು ಪ್ಲಾಸ್ಟಿಕ್ ದಾರ ಅದೆಲ್ಲ ಯೂಸ್ ಮಾಡಿದ್ವಿ. ಸ್ವಲ್ಪ ಕಾನ್ಸೆಪ್ಟ್ ಪ್ರಕಾರ ಪ್ಯಾಡ ಅಂಥೇಳಿ ಈ ಒಂದು ಸಣ್ಣ ಯೂಸ್ ಮಾಡ್ಕೇಸಿ ಈ ಥರ ಕಟ್ಟೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಇದು ಕಾನ್ಸೆಪ್ಟು ನಮ್ಮ ಸಂಗಮೇಶ್ ಬೆಲ್ಲದವ್ರದ್ದು. ಹೋದ ಸಾರಿ ಸುಮಾರು ಒಂದು 500 ಪಾಟನ್ ಹಾಕಿದ್ವಿ, ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಈ ಸಾರಿ ಕೆಲವೊಂದಿಷ್ಟು ಅದೇ ಸ್ಥಳದೊಳಗೆ ಬಿದ್ದಿದ್ದು ಅಥವಾ ಇಲ್ಲಾರ್ದನ್ನು ನೋಡಿಕೊಂಡು ಪಕ್ಷಿಗಳಿಗೆ ಕುಡಿಯೋ ನೀರಿನ ಅರವಟ್ಟಿಗೆ ಮಾಡೋದಕ್ಕೆ ಎಲ್ಲದೂ ಸ್ನೇಹಿತರ ಜೊತೆ ಬಂದಿದ್ದೀವಿ. ಇವತ್ತು ಸುಮಾರು ಒಂದು 30 ಪಾಟನ್ನು ರೆಡಿ ಮಾಡ್ಕೊಂಡಿದ್ವಿ. ನೋಡೋಣ ಯಾವ ರೀತಿ ಆಗ್ತದೆ. ಈ ಕಾನ್ಸೆಪ್ಟ್ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ. ಇವತ್ತು ನಾವು ಈ ಒಂದು ಕಾರ್ಯವನ್ನು ಇಲ್ಕಲ್ಲಿನ ಶ್ರೀ ವಿಜಯ ಮಹಂತೇಶ್ವರ ಕತ್ತೃಗದ್ದಿಗೆಯಲ್ಲಿ ಈ ಒಂದು ಪಕ್ಷಿಗಳಿಗೆ ಕುಡಿಯೋ ನೀರಿನ ಅರವಟ್ಟಿಗೆ ಒಂದು ಕಾರ್ಯವನ್ನು ಮಾಡ್ತಿದ್ದೀವಿ. ಈ ಗಿಡ ಹತ್ತಕ್ಕೆ ನಮ್ಮ ವಿನಾಯಕ್ ಕಡ್ಪದವರು ಸ್ವಲ್ಪ ರೆಡಿ ಆಗ್ತಾರೆ ರೀ. ಎಲ್ಲರೂ ಚಪ್ಪಾಳೆ ಮೂಲಕ ಅವ್ರನ್ನ ಮ್ಯಾಗ ಹತ್ತಿಸ್ಬೇಕಾಗಿ ವಿನಂತಿ. ನೀವು ನಮ್ಮನ್ನ ಪ್ರೇರಣೆ, ನೀವು ನಮ್ಮಲ್ಲಿ ವಿನಾಯಕ್ ಕಟ್ವವ್ರು ಬಂದಾರ ನೀರು ಹಾಕಕ್ಕ. ಬರ್ರಿ. ಇವತ್ತಿನ ದಿನವನ್ನು ನಾವು ಪಕ್ಷಿಗಳಿಗೆ ಕುಡಿಯೋ ನೀರು ಮತ್ತು ಆಹಾರವನ್ನು ಹಾಕುವ ಒಂದು ಕಾರ್ಯದೊಳಗೆ ಯಶಸ್ವಿಯಾಗಿ ಮುಗಿಸಿದ್ವಿ ಅಂತ ಅನಿಸ್ತೈತೆ. ಭಾಳ ಚೆನ್ನಾಗಿ ಶಿಸ್ತುಬದ್ಧಾಗಿ ಇವತ್ತಿನ ಕಾರ್ಯಕ್ರಮ ಜರುಗಿದೆ. ಇದಕ್ಕೆ ಸಹಕರಿಸಿದ ಎಲ್ಲ ಸದಸ್ಯರಿಗೆ ಧನ್ಯವಾದವನ್ನು ಹೇಳ್ತೀನಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಥವಾ ಇದರೊಳಗೆ ಇನ್ನೂ ಏನಾದರೂ ಇಂಪ್ರೂವೈಸೇಷನ್ ಮಾಡೋದಿತ್ತು ಅಂತಂದ್ರೆ ದಯಮಾಡಿ ತಾವು ಕಮೆಂಟ್ ಮುಖಾಂತರ ತಮ್ಮ ಅನಿಸಿಕೆಯನ್ನು ತಿಳಿಸ್ಬೇಕು. ಮತ್ತು ನೀವೇನಾದರೂ ಪಕ್ಷಿಗಳಿಗೆ ಈ ರೀತಿ ಮಾಡುವಂಥ ಆಸೆ ಬಂದಿದ್ದರೆ ದಯಮಾಡಿ ನೀವು ನಿಮ್ಮ ಮನೆ ಹತ್ತಿರ ಕಟ್ಟಿರೋದಾಗಲಿ ಇಟ್ಟಿರೋದಾಗಲಿ ಒಂದು ಫೋಟೋ ಇತ್ತಪ್ಪ ಅಂದ್ರೆ ಗ್ರೂಪ್ ಒಳಗೆ ಹಾಕಿರಿ, ನಮಗೂ ಖುಷಿ ಆಗ್ತೈತೆ. ಧನ್ಯವಾದಗಳು ಎಲ್ಲರಿಗೂ. ಶರಣಾರ್ಥಿಗಳು.